ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷ, ಎನ್.ಎ. ಹ್ಯಾರಿಸ್, ರಹೀಂ ಖಾನ್, ಸನ್ನೀರ್ ಸೇಠ್, ನಾವೆಲ್ಲರೂ ಕೂಡ ಮಿತ್ರರಿದ್ದೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿದ್ದೇವೆ. ನೀವು ಬೇರೆ ಬೇರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಲಾಸ್ಟ್ ಟೈಮ್ ಬೇಕು, ಲಾಸ್ಟ್ ಟೈಮ್ एक पावरफुल मिनिस्टर कल्याण कर्नाटक से ಇತ್ತ ಅಲ್ವಾ, ಅಲ್ಲಿಂದ ಇದ್ರು. ಅದಕ್ಕಾಗಿ ಈ ಸಲ ಕೂಡ ಅದು ಕಲ್ಯಾಣ ಕರ್ನಾಟಕ ಕೊಡ್ತಾರ ಬಿಜಾಪುರ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡುವಾಗ ಪ್ರಾದೇಶಿಕವಾಗಿಯೂ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಸೀನಿಯಾರಿಟಿ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವತ್ತು ಮಾಡಬೇಕಾಗ್ತದೆ. ನಮಗೆ ದಾವಣಗೆರೆಯಲ್ಲಿ ನಮಗೆ ಮೈನಾರಿಟೀಸ್ MLA ಇಲ್ಲ ಅಂತ ಗೊತ್ತಿದ್ದಕ್ಕೆ ಕಾಂಗ್ರೆಸ್ ನಮಗೆ MLC 3 ಸಲ ಕೊಟ್ಟಿತ್ತು. ಅಲ್ಲಿ ನಮಗೆ ಮೈನಾರಿಟಿ MLA ಇರಲಿಲ್ಲ, ಗೊತ್ತಿದ್ದಕ್ಕೆ ಅಲ್ಲಿ MLC ಕೊಟ್ಟದಲ್ವಾ. ಹುಬ್ಳಿ ಧಾರವಾಡಲ್ಲಿ ನಮಗೆ ಮೈನಾರಿಟಿ MLA ಇರಲಿಲ್ಲ, ಅದಕ್ಕೆಲ್ಲ ಸಲೀಂ ಅಹಮದ್ ಅವರಿಗೆ ಅಲ್ಲಿ ನಾವು ಇದು ಕೊಟ್ಟದ್ದು MLC. ದಾವಣಗೆರೆಯಲ್ಲಿ ಮುಸ್ಲಿಮ್ಸ್ ಇರಲಿಲ್ಲ, ಅದಕ್ಕೆಲ್ಲ ಜಬ್ಬಾರ್ ಖಾನಿಗೆ ನಾವು ಕೊಡುವಂಥದ್ದು. ಯಾಸೀರ್ ಪಠಾಣ್ ಅವರನ್ನು ಬಹುಶಃ ಇವತ್ತು ಲಿಂಗಾಯತ್ ಸೀಟಲ್ಲಿ ಮಾಜಿ ಮುಖ್ಯಮಂತ್ರಿ ಮಗನ ಮುಂದೆ ಲಿಂಗಾಯತ್ ಸೀಟಿಗೆ ನಿಂತು ಎಲ್ಲರೂ ಕೂಡ ಕೆಲಸ ಮಾಡಿ, ಆಗ ಮಲ್ಲಿಕಾರ್ಜುನ್ ಅವರೆಲ್ಲ ಬಂದು ಕೆಲಸ ಮಾಡಿ ಮಲ್ಲಿಕಾರ್ಜುನ ಯಾಸೀರ್ ಪಠಾಣ್ ಅವರು ಗೆಲ್ಲಿಸಲಿಲ್ವಾ? ರಾಮನಗರದಲ್ಲಿ 50% ಅಲ್ಲಿ ಅದರ್ ಕಮ್ಯುನಿಟಿ, ನಾವು ಬರೀ ಮೈನಾರಿಟಿ ಇರುವುದೇ 30% ಅಲ್ಲಿ ಕರ್ಕೊಂಡೋಗಿ ಇಕ್ಬಾಲ್ ಹುಸೇನ್ ಅನ್ನು ಕುಮಾರಸ್ವಾಮಿ ಮಗನ ಮುಂದೆ ಗೆಲ್ಲಿಸಲಿಲ್ವಾ? ಅದು ಕಾಂಗ್ರೆಸ್. ಅಲ್ಲಿ ಅವರು ಇವರು ಅದು ಇದು ಅಂತಲ್ಲ, ಕಾಂಗ್ರೆಸ್ ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗ, ಕಾಂಗ್ರೆಸ್ ಒಂದು ಕುಟುಂಬ. ಯಾರು ನಿಂತರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗಬೇಕು, ಅದು ನಮ್ಮ ನಿಯತ್ತಾಗಿರ್ಬೇಕು. सर खास तौर पर कर्नाटक में गुलबर्गा और बीदर माइनॉरिटी डिस्ट्रिक्ट कहा जाता है सर. खास तौर पर कर्नाटक में गुलबर्गा और बीदर. ನಾನು ಮತ್ತೆ ಹೇಳ್ತೇನೆ, ನೀವು ಮೈನಾರಿಟಿ ಅದು ಇದನ್ನು ಹೇಳಿಕೊಂಡು ಸುಮ್ಮನೆ ನಮ್ಗೆ ನಷ್ಟ ಅಲ್ಲದೆ ನಿಮ್ಮಿಂದ 1% ಮೈನಾರಿಟಿಗೆ ಲಾಭ ಇಲ್ಲ. ಇದರಿಂದ ನಷ್ಟ. ಇದ್ದವ್ರಿಗೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಮತ್ತೆ ನಾವೆಲ್ಲ ಒಟ್ಟಿಗೆ ಅಂತ ಸೇರಿದ್ರೆ ನಾವು ಸ್ವಲ್ಪ ಬಚಾವ್. ಅವ್ರೆ ಮತ್ತೆ ನಿಮ್ಮ ಲೆಕ್ಕ ತಗೊಳ್ಳಿ, ಜನವಿಲ್ಲ ಇಲ್ಲಿ ಅಷ್ಟೇ. हमें अभी बोलता है ना, हमको कॉन्स्टिट्यूशन चाहिए, संविधान चाहिए, इसीलिए बचाव करने के लिए कांग्रेस चाहिए. ಇದರಲ್ಲಿ ಕಾಂಗ್ರೆಸ್ ಯಾರೇ ಇದ್ದು ಇಲ್ಲಿ ಗೆದ್ದಿರ್ಲಿ, ಇದಕ್ಕೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಕಚೇರಿಗೆ ಹೋಗಿ ನನಗೆ ಈ ಕೆಲಸ ಆಗ್ಬೇಕಂತ ಕೇಳುವಂತ ಅಧಿಕಾರ ಇದೆ. ಕೆಲಸ ಮಾಡದಿದ್ರೆ ಅವನ ಕೈ ಹಿಡಿದು ನನ್ನ ಕೆಲಸ ಯಾಕೆ ಮಾಡ್ಲಿಲ್ಲ ಅಂತ ಕೇಳುವಂತ ಅಧಿಕಾರ ಅದು ಕೂಡ ಕಾಂಗ್ರೆಸ್ ನಲ್ಲಿದೆ. ಬೇರೆ ಯಾವ ಪಕ್ಷದಲ್ಲಿ ಅದು ಯಾರಿಗೆ ಯಾವ ಜಾತಿ ಯಾವುದೇ ಮತ್ತೆ ಎಲ್ಲ ವರ್ಗದಿರಲಿ, ಪಕ್ಷದ ಮೇಲೆ ವಿಶ್ವಾಸ ಇಡಿ. ಪಕ್ಷ ಇವತ್ತು ನಾಳೆ ನಮ್ಗೆ ಎಲ್ಲಾ ರೀತಿಯ ಅಧಿಕಾರ, ಮೈನಾರಿಟೀಸ್ಗಂತಲ್ಲ ಎಲ್ಲಾ ಜಾತಿ ಎಲ್ಲಾ ವರ್ಗದವ್ರಿಗೆ ಕೂಡ ಕಾಂಗ್ರೆಸ್ ಸಮಾನತೆಯನ್ನು ನೋಡಿಕೊಂಡು ಎಲ್ಲರಿಗೂ ಕೂಡ ಅವಕಾಶ ಕೊಡ್ತದೆ, ಮೈನಾರಿಟೀಸ್ ಕೂಡ ಅವಕಾಶ ಕೊಡ್ತದೆ. ಈಗ ಪ್ರಥಮ ಹಂತ ಎಕ್ಸ್ಪಾನ್ಷನ್ ಆಗ್ಲಿಲ್ಲ, ಇದಕ್ಕೆ ಇಷ್ಟೇ ಹಾಕಿ ನೀವು ಬೊಬ್ಬೆ ಹಾಕ್ಬೇಕು, ಇಷ್ಟೇನು ಆತುರ ಇದೆ, ಏನಾಗಿದೆ ನಮ್ಗೆ ಮಾತ್ರ ಆಸ್ದದ. ನಾನು ಹೇಳ್ತೇನಲ್ಲ, ಎಸ್ಕೆ ಪಡೆದ ಹಿರಿಯರಿಗಿಲ್ಲ, ಮಹಾದೇವಪ್ಪ ಅಂತ ಹಿರಿಯರಿಗೆ ಸಿಕ್ಲಿಲ್ಲ, ಅವ್ರೇನು ಮಲೆಯಲ್ಲಿ ಬೊಬ್ಬೆ ಹಾಕ್ತಾರ? ಇದರಲ್ಲಿ ಇನ್ನು ಬೊಬ್ಬೆ ಹಾಕೋರು ಯಾರು? ಕಾಂಗ್ರೆಸ್ಗೆ ಓಟ್ ಹಾಕೋದನ್ನೇ ಬೊಬ್ಬೆ ಹಾಕುದು, ಓಟ್ ಹಾಕಿದ್ರೆ ಬೊಬ್ಬೆ ಹಾಕೋದು ಕಡಿಮೆ. ಇವತ್ತಲ್ಲ ನಾಳೆ ಏನಾದ್ರು ಸಿಕ್ಬಹುದು ಅಂತ ಹೇಳಿಕೊಂಡು ಇದು ಅಗತ್ಯ ಏನಿದೆ ನಿಮ್ಗೆ? ಕಾಂಗ್ರೆಸ್ ಎಲ್ಲರೂ ಕೂಡ ಸಮಾನತೆ ನೋಡ್ತದೆ. ಯಾರಿಗೆ ಕೊಡ್ಬೇಕಂತ ಹೇಳಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷ, ಎನ್.ಎ. ಹ್ಯಾರಿಸ್, ರಹೀಂ ಖಾನ್, ಸನ್ನೀರ್ ಸೇಠ್, ನಾವೆಲ್ಲರೂ ಕೂಡ ಮಿತ್ರರಿದ್ದೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿದ್ದೇವೆ. ನೀವು ಬೇರೆ ಬೇರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ.